ಏನು ಈ ಪಾಟಿ ಹಾಕ್ಬಿಟ್ರಲ್ಲಪ್ಪ ವಡೆಯ ತಿನ್ನಿ ಅಲ್ಲಿ ಎಷ್ಟಿದಾವು. ಅಯ್ಯೋ ಈ ವಡೆ ಪಡೆ ತಿನ್ನಕ್ಕಾಗಿಲ್ಲ ಕಣ್ ಮಗ. ಈ ಬಾಡು ಗಿಡ ಅದು ಹೆಂಗಾರು ತಿನ್ಕೊಬಿಡ್ಬೋದು ಬೇಕಾರೆ ಈ ವಡೆ ಗಿಡೆಯ ತಿನ್ನಕ್ಕೆ ಹಾಕಿಲ್ಲ ಕಣ ನನಗೆ. ಏನು ಮಾಡೋದು ಮವ ಮಾಡಂಗಿಲ್ವಲ್ಲ, ಕಾರ್ತಿಯಲ್ಲಿ ಮಾಡಂಗಿಲ್ಲ, ಬೇಡ ಮಾಡೋದು ಬೇಡ ಅನ್ಕೊಂಡು ನಮ್ಮ ಅಜ್ಜಿ ಏನು ಇದು ಮಾಡ್ತದಲ್ಲ. ಅಯ್ಯೋ ಸಿಕ್ಕಿಲ್ಲ ಸುಮ್ಕಿರು, ಉಣ್ಣೋತಿನ ಬಾ ಯಾವ ಥರ ಉಣ್ಬೋದು ಬಿಡಪ್ಪ. ಅವ್ರ ನಂಬಿಕೆ ಕಾಳು ಮಾಡೋದು ಮಾಡಲಿ ಬಿಡು. ಬಾವ ತಡ್ಕೊಂಡಿರೋದು ಹೆಂಗೆ ಅದೇ ನನಗೂ ಒಂದು ಮನಪ್ಪ. ಬಾವ ತಡೆಯಂಗಿಲ್ವಲ್ಲ ತಿನ್ನ ಉಣ್ಣೋದ್ರಲ್ಲಿ ಬಾಡ್ನಸ್ರ. ಅಯ್ಯೋ ನಮ್ಮ ಅಪ್ಪ ತಡ್ದದ ಅವತ್ತು ಹಂಗೆ ಮಾಡಿ ಮಟನ್ ತಗೊಬಂದ್ಬಿಟ್ಟು ಅಜ್ಜಿ ಕಲ್ಲಿ ಬೋಯಿಸ್ಕೊಂಡು ಕೊನೆಗೆ ತೋಟದ ಮನೇಲಿ ಮಾಡಿದ್ರು. ಎಲ್ಲ ತಿನ್ಕೊಂಡು ನೀರು ಗಿರು ಬಂದು ಓಹೋ ತೋಟದ ಮನೇಲಿ ಮಾಡ್ಕೊಂಡಿದ್ರಪ್ಪ. ಸರಿ ಬಿಡು ಏನು ಹೊತ್ತಾಗೆ. ಅಯ್ಯೋ ನಮಗೂ ಹಂಗೆ ಕರೋ, ನಮಗೂ ನಿಮ್ಮ ಅತ್ತೆಯಲ್ಲಿ ಕಾರ್ತಿಗೆ ತಿಂಗಳು ಹಿಂಗೆ ನಾನು ಮಾಡಕ್ಕಿಲ್ಲ ಅಂದ್ಕೊಂಡು ಹಂಗೂ ಹೋಗಿ ಅವ್ಳು ಕಾಣ್ದಂಗೆ ಒಂದು 2-3 ಸತಿ ಮಿಲ್ಟ್ರಿ ಹೋಟ್ಲಲ್ಲಿ ಹೋಗಿ ಉಣ್ಕೊಂಡೆ ಬಂದಿನಿ. ಬಂದು ನೀರು ಇಕ್ಕತ್ತಿದ್ದೆ, ಹಂಗೆ ಒಂದು ಮಂದಿನ ಕೇಳ್ತಿದ್ಲು ಇದೇನು ನೀರು ಇಕ್ಕತ್ತಿದ್ದೀರಲ್ಲ ಹೋಗ್ಬಿಟ್ಟು ಬಂದಿ ಅಂತ. ಸುಮ್ಮನೆ ಅಂತ ಅಂದೆ ನಾನು. ಅತ್ತೆ ಗೊತ್ತಾಗಿರ್ಬಿಡೋದು ನಿಮ್ಮನ್ನ. ಅಯ್ಯೋ ಏನು ಮಾಡೋಳು ನಿಮ್ಮ ಅತ್ತೆಗೆ ನಿದ್ರಕೊಬಿಟ್ಟ ನಾನು. ಆಯಿತು ಹೆಂಗೋ ಚೆನ್ನಾಗಿರಿ ಮಾವ, ನಾವಂತೂ ಅತ್ತೆಗೆ ಬ್ಯಾಡ್ವಾಗ್ಬಿಟ್ಟಿವಿ. ಈಗ ನಿಮ್ಮ ಕಣ್ಣಂಗೆ ನಾವೇನೇ ಮೋಸ ಮಾಡಿದ್ದು ಅತ್ತೆಗೆ, ನಮ್ಮನ್ನೇ ಹಿಂಗೆ ದೂರ ತಳ್ಬಿಡ್ತಲ್ಲ ಮಾವ. ನಿಜಕ್ಕೂ ಭಾಳ ಬೇಜಾರಾಯ್ತದ ಕಣ್ಮವ ನಮಗೆ. ಅಯ್ಯೋ ಸುಮ್ಮನಿರು ಮಾದೇವ, ತಲೆಗೆಡ್ಸ್ಕೊಬಿಡ ಅವ್ಳು ಬುದ್ಧಿನ ಕಂಡಿದ್ದಾನೆ. ಸುಮ್ಮನಿರು, ನಿಜಕ್ಕೂ ನನ್ನ ಮಾತಾಡ್ಸೋರು ಇಲ್ಲಿ ಬಂದ್ಕೊಂಡು ಹನುಮಾನದಿಂದನೇ ಬಂದೆ ಕಣಪ್ಪ. ಅವಳ ಮೇಲೆ ಇರೋ ಪಾಪಕ್ಕೆ ನನ್ನೆಲ್ಲಿ ಮಾತಾಡ್ಸ್ದಂಗೆ ಆಗ್ಬಿಟ್ಟರು, ನನ್ನೆಲ್ಲಿ ತಪ್ಪು ತಿಳ್ಕೊಬಿಟ್ಟಿದ್ದಾರೆ ಅಂದ್ಕೊಂಡು ಬರೋಣ ಬೇಡವಾ ಅಂದ್ಕೊಂಡು ಏತ್ನೆ ಮಾಡ್ಕೊಂಡು ಆಗಿದಾರಿ ಹೋಗ್ಬಿಟ್ಟು ಬಂದೇ ಬಿಡೋದ ಅನ್ಕೊ ಬಂದೆ ಕಣಪ್ಪ. ನಿಜಕ್ಕೂ ಎಲ್ಲರೂ ಇಷ್ಟು ಖುಷಿನ ಮಾತಾಡ್ಸೋರಲ್ಲ, ನಿಜಕ್ಕೂ ನನಗೆ ಭಾಳ ಖುಷಿ ಆಗೋಯ್ತು. ಏನು ಮತ್ತೆ ಆಗೆಲ್ಲ ಹಂಗಿದ್ದೋಳು ಇವತ್ತು ಹಿಂಗೆ ದುರ್ಬುದ್ಧಿ ಕಲ್ತ್ಕೊಂಡು ಹಿಂಗೆ ಚಂದವ ಹೇಳು. ಸುಮ್ಮನಿರತ್ತಾಗೆ ಬೋಯ್ಸಾಯ್ತಾಯ್ತವ ಅವಳಿಗೂ ಭಾಳ ತ್ಯಾಗ ಆಡ್ತಾವಳೆ ಕಣ. ಅಯ್ಯೋ ಮಾವ, ನಾವು ಯಾವತ್ತೂ ಮನ್ಸಲ್ಲಿ ವಿಷ ಮಡಿಕೊಂಡಿಲ್ಲ. ಅವರೇ ಹೆಂಗಾರು ಆಡ್ಕೋಬೋದು. ನಮ್ಮ ಮನೆ ಮಕ್ಳಿಗೆ ಬಂದವ್ರನ್ನ ನಾವು ಮಾತಾಡ್ತೀವಿ. ಅತ್ತೆ ಬರಲಿ ನೀವು ಬರಲಿ ಯಾರೇ ಬರಲಿ ನಾವು ಮಾತಾಡ್ತೀವಿ ಕಣ್ಮವ. ಅದು ನಮ್ಮ ಕರ್ತವ್ಯ. ನಮ್ಮ ಮನೆ ಮಕ್ಳಿಗೆ ಬಂದವ್ರನ್ನ ನಾವು ಮಾತಾಡಿಸ್ಬೇಕು. ಅವ್ರ ಮನ್ಸಲ್ಲಿ ಏನೇನಿದ್ದದೋ ಯಾರು ಗೊತ್ತಮವ. ಈಗ ನಿಮ್ಮ ಮನ್ಸಲ್ಲಿ ಏನಿದ್ದದೋ ಅಂತ ನಾವು ಬಗದು ನೋಡಕ್ಕೆ ಹೋದವ. ಹಂಗೆ ಅತ್ತೆಗೂ ನಾವು ಏನೂ ನ್ಯಾಯ ಮಾಡ್ತಿಲ್ಲ. ಈಗ ನಿಮ್ಮ ಕುಟ್ಲೆ ಜಗಳ ಹತ್ಕೊಂಡು ಅತ್ತೆ ಇದ್ದಾಗ ನಾವು ಅಜ್ಜಿಗೆ ಹಿಂಸೆ ಮಾಡಿಬಿಟ್ಟಿರೋ ಅಜ್ಜಿ ಕೊಡಬೇಕು ಅಂತ ಅನ್ಕೊಂಡಿರ್ತೀರ ದುಡ್ಡ. ನಾವೇ ಹೇಳ್ಬಿಟ್ಟು ಅಯ್ಯೋ ಕೊಡಜ್ಜಿ ಇನ್ಯಾರು ಕೊಟ್ಟಿ ನೀನು ಕೊಡು ನೀನು ಅತ್ತೆಗೆ ಅಂದ್ಬಿಟ್ಟು ನಾವೆಲ್ಲ ಹೇಳ್ಬಿಟ್ಟು ಇಸ್ಕೊಂಡಿಲ್ವಾ, ನಿಮ್ಮನ್ನ ವಾಪಸ್ ತಂದು ಕೊಡಿ ಅಂತ ಹೇಳಿದ್ವಮ್ಮವ. ಹೇಳಿ ಈಗ ಅಜ್ಜಿ ದುಡ್ಡು ಏನಾದ್ರೆ ನಾವು ತಿನ್ಕೊತಾ ಇದ್ದಾವ, ಇಲ್ಲ ಅದು ಕೊಡು ಇದು ಕೊಡು ಅಂದ್ಬಿಟ್ಟು ಕಿತ್ಕೊಂಡು ಏನಾರು ತಿಂತಿದ್ದಾವ. ಅಜ್ಜಿ ಕೈಲಿ ಅದನ್ನ ಮುರ್ಸ್ನೇ ಬೇಡ ದುಡ್ಡ ನೀನು ಅಂತಲೇ ಹೇಳಿರೋದು ನಾವು. ಅಂಥದ್ರಲ್ಲಿ ಅತ್ತೆ ಇಸ್ಕೊಳ್ಳೋದು ನಗ್ನಗಿತಾನೆ ಬಂದು 10 20 ಇಸ್ಕೊಳ್ಳೋದು ನಮ್ಮ ದುಡ್ಡು, ಅದು ಅಜ್ಜಿ ದುಡ್ಡು. ಅಜ್ಜಿ ಇಷ್ಟ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನೋದು ಅವ್ರು ಇಷ್ಟಕ್ಕೆ ಬಿಟ್ಟಿದ್ದು. ನಾವೇ ಕೇಳಿ ಅದನ್ನ ತಡೆ ಯಾಕೆ ಮಾಡ್ತಿದ್ದಾರೆ ನಾವು. ಇಸ್ಕೊಳ್ಳೇಳು ಬಂದೇವ್ರು ಉನ್ ಕೈಲಿ ಬೇಡ ಅಂತ ಹೇಳಿದವ. ಅದು ಬಿಟ್ಬಿಟ್ಟು ಇವೆಲ್ಲ ಚಂದಮ್ಮವ ಹಿಂಗೆ ಜನಗಳು ನೋಡಿದವರು ಆಡ್ಕೊತಾರೆ, ಆಗ್ನಾರ್ದವರು ಆಡ್ಕೊತಾರೆ ಕಣ್ಮವ. ಹಿಂಗೆ ಬೇಕು ಅಂದ್ಬಿಟ್ಟು ಈಗ ಮುಂದ್ಗಡೆಯಿಂದ ಹಿಂಗೆ ನಮ್ಮದೇ ಸರಿ ಅಂತಾರೆ, ಅವ್ರನ್ನೇ ನಿಮ್ಮನ್ನ ಉಗಿತಾರೆ ಅಂದ್ಕೊಳ್ಳಿ. ನಿಮ್ಮ ಜೊತೆ ಏನಂದರು ನಿಮ್ಮನ್ನ ಹೋಗ್ಬಿಡ್ತಾರೆ, ನಮ್ಮನ್ನ ಉಗಿತಾರೆ. ಹಂಗೆ ಎತ್ತಾಗಬೇಕಾದ್ರೆ ಮಾತಾಡ್ತಾರೆ. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ್ದು. ಏನಪ್ಪ ಅಂದರೆ ನಾವು ಕರೆಕ್ಟಾಗಿದ್ದರೆ ಯಾರು ಏನು ಮಾಡೋಕ್ಕೆ ಬರೋಕ್ಕಿಲ್ಲ. ಇವತ್ತು ನಮ್ಮ ಮನೆಗೆ ಗುಟ್ಟ ನಾವೇ ಬಿಟ್ಕೊಟ್ಟಾಗ ಜನಗಳು ಅಗ್ರವಂಗೆ ಬಿಡ್ತಾರೆ. ನಿಜ ಅಲ್ಮವ? ನಿಜ ಕಣಪ್ಪ, ನಿಜ. ನಿನ್ನ ಮಾತು 100ಕ್ಕೆ 100 ಭಾಗ ಸತ್ಯ. ಏನು ಮಾಡಿಯೇ ಅವಳಿಗೆ ಹೇಳೋರು ಅರ್ಥವೇ ಆಯ್ಕಿಲ್ಲ. ದುಡ್ಡು ದುರಾಸೆಯಿಂದ ಬಿದ್ದುಬಿಟ್ಟಂಗೆ ಆಡ್ತಾಳೆ. ಆಡಲಿ, ನಾನೇನು ಅಪ್ಪ ಹೇಳೋದು ಹೇಳ್ಬಿಟ್ಟು ನಾನು ಅದಕ್ಕೆ ಹೇಳಕ್ಕೆ ಬಂದೆ. ಅದನ್ನು ಕೇಸುಗ್ಗಿ ಸಾಕತ್ತೀನಿ ಅಂತ ಕುಂತೊಳೆ ಮಗ. ಚಂದ ಮಗ ಹೇಳಿ ನೀನೇ. ಜನ ಏನು ಅನ್ನಕ್ಕಿಲ್ಲ, ಏನಪ್ಪ ಅನ್ನಕ್ಕಿಲ್ಲ, ಉಗಕ್ಕಿಲ್ಬೇಕು ಯಾಕೋಸಿ ಮಕ್ಕೆ ಇವಳಿಂಗೆ ಆಡ್ತಾಳಲ್ಲ ಚಂದ ಮದೇವ. ಅದು ಏನಮ್ಮವ, ಅದು ಅತ್ತೆಗೆ ಚೆನ್ನಾಗಿ ಕಾಣಬೇಕು ಅಷ್ಟೇ. ನಮ್ಗಂತೂ ಇಷ್ಟ ಆಯ್ಕಿಲ್ಲ. ನಮಗೆ ಅತ್ತೆಗೆ ಚೆನ್ನಾಗಿ ಕಾಣಬೇಕು. ಬುಡಿಮ ಏನೋ ಇರಲಿ, ಅದು ಏನು ಮಾಡೋದು ಮಾಡಿ ನಾವು ನೋಡ್ತೀವಿ. ತಿನ್ನಿ ನೀವೀಗ ಇಲ್ಲಿಗೆ ಹೋಯ್ತೀನಿ ಅಂತಲೂ ಗೊತ್ತಿಲ್ಲ, ಹೇಳಿಲ್ಲ. ನನ್ನ ಹೋಗಕ್ಕೆ ಕೂಡ್ತು ಅಂದಿದ್ಲು. ನಾನು ಸುಮ್ಮನೆ ಯಾಕೆ ಈಗ ವಾದ ಮಾಡಿರೋ ಜಗಳ ಮಗ. ವಾದ ಮಾಡೋದೇ ಬೇಡ ಅನ್ಕೊಂಡು ನಾನು ಹೋಯ್ಕಿಲಕತ್ತೀರ, ನಾನು ಎಲ್ಲ ಹೋಯ್ತಾವನಿ ಅಂದ್ಬಿಟ್ಟೆ ಬಂದಿತ್ತು. ಇಲ್ಲಿ ಬಂದಿದ್ದೀನಿ ಅನ್ನೋದು ಅವ್ಳು ಗೊತ್ತಿಲ್ಲ. ಗೊತ್ತಾದ್ರದ್ದು ಎಷ್ಟು ಕುಂದಳೋ ಅದೇನು ಗೊತ್ತಾದದು. ನಾವೇನು ಹೇಳಕ್ಕೆ ಹೋದವ, ಊಟ ಮಾಡಿ ನೀವು ಸುಮ್ಮನೆ ವಡೆ ಹುಯ್ ಕೊಟ್ಲಾ? ರಶ್ಮಿನ ರತ್ನ ಮಾಡಿದ್ರಲ್ಲ, ಬೇಡ ಅಂದ್ರು ಕೇಳಲಿಲ್ಲ. ಪಾಯಸ ಮಾಡಿ ವಡೆ ಮಾಡಿ ಹೋಯ್ತೀನಿ ಅಂದ್ರು ಗೊತ್ತಾಯ್ತದೆ ಅಂದ್ರು ಬೇಡಕ್ಕ ತಿನ್ಕೊ ಹೋಗಿ ಅಂದ್ಕೊಂಡು ಇದು ಮಾಡ್ತಾ ಕುಂತವ್ರೆ. ಅಯ್ಯೋ ತಿನ್ನಿ ಸುಮ್ಮನೆ. ಬಾಣಸು ಮಾಡಂಗಿಲ್ಲ. ಕಾರ್ತಿಕ ತಿಂಗಳಲ್ವ ಇನ್ನೇನಿನ 4 ದಿವಸಕ್ಕೆ ಅದಕ್ಕೆ ಬೇಡ ಅಂದ್ಬಿಟ್ಟು ಮಾಡ್ತಾ ಇಲ್ಲ. ತಿನ್ನವನ ಭಯ ಯಾವತ್ತಾರು ತಿನ್ಬೋದು. ಸುಮ್ಕಿರಿ ಉಣ್ಣ ಮನೇಲಿ ತಿನ್ನ ಮನೇಲಿ ಏನು ಬಾಡ್ನೆ ಸರಿಯಬೇಕಾ? ಇಷ್ಟು ಪ್ರೀತಿ ವಿಶ್ವಾಸ ಮಾತಾಡ್ಕೊಳ್ತಿರಲ್ಲ, ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ ನಮಗೆ. ಸರಿ ತಿನ್ನಿ, ಹಂಗೆ ಬಿಡ್ಕೊಂಡು ಕೂತಿದ್ರಲ್ಲ. ತಿನ್ನಿ ನೀವು. ತಿಂತೀನಿ ತಡಪ ತಿಂತೀನಿ. ಗೊತ್ತಾಗ್ತದೆ ನೋಡಿ ಎಷ್ಟು ಗಂಟೆ ಬಸ್ ಇರೋದು ಮಗ. ಈಗ ಸ್ಕೂಟ್ರ್ ಬರ್ನಿಲ್ವಾ? ಇಲ್ಲ ಅವ್ಳಿಗೆ ಅನ್ಮನ್ ಬರ್ತದೆ. ಕೂಟ್ರು ಗಿಟ್ರು ತಗೊಂಡ್ರೆ ಇಲ್ಲಿಗೆ ಬರ್ತಾರೆ ಅಂತ ಅನ್ಕೋತಾಳೆ ಅಂದ್ಬಿಟ್ಟು ಸುಮ್ಮನೆ ಬಸ್ ಹೋಗ್ತದೆ. ಈಗ 2 ಗಂಟೆ ಬಸ್ ಹೋದೆ ಕಣ್ಮವ. ನೀವು ಹೋಗಿರೋದು ನಾಳೆಗೆ. ಬೇಡಕ್ಕ ಸುಮ್ಕಿರಪ್ಪ, ಇನ್ನೊಂದ್ಸತಿ ಬರ್ತೀನಿ ಸುಮ್ಕಿರು. ದೇವ್ರದಿಂದ ಎಲ್ಲ ಒಳ್ಳೇದಾಗ್ಬಿಟ್ಟು ಸಾಕು. ಅವಳಿಗೆ ಅರ್ಥ ಸರಿ ಯಾರು ಹೆಂಗೆ ಏನು ಎಂತ ಅಂದ್ಕೊಂಡು ಅರ್ಥ ಮಾಡ್ಕೊಂಡವಳು ಸರಿ ಆಗ್ಬಿಟ್ರೆ ಅಷ್ಟೇ ಸಾಕು ಕಣಪ್ಪ. ಮೊದ್ಲಾಗೆ ಹೆಂಗೆ ಬರ್ತಿದ್ದ ನಾವು, ಹಂಗೆ ಬಂದ್ರೆ ನನಗೆ ಸಂತೋಷ. ಏನು ಮಾಡಿ ಚೂರು ಅರ್ಥನೇ ಮಾಡ್ಕೊಳಕ್ಕಿಲ್ಲ ಅವಳು. ಬಾವಾ ಬನ್ರಿ ಬಾವ, ಬನ್ನಿ ಪಾಪ ಬೈತಾ ಕೂತ್ಕೋ. ಇಲ್ಲಕತ್ತ ಊಟ ಮಾಡಿ ಬಾವ. ಅಂಗಡಿ ಕೆಲಸ ಅದೇ ಹೋಗ್ಬೇಕಾರೆ ಬನ್ನಿ ಬಾವ, ಅಲ್ಲಿಗೆ ಅಂಗಡಿ ತಕ್ಕೆ. ಸರಿ ಬಾವ ಬರ್ತೀನಿ. ಹಾಕೊಂಡು ಮಾತಾಡ್ಸ್ಬೇಕಲ್ಲ, ಬರ್ತೀನಿ. ಸರಿ ಆಯಿತು. ಊಟ ಮಾಡಿ ಏನು ಬಾಡ್ನೆ ಹೆಸರು ಮಾಡಿರವ? ಬಾರಿ ಟಕ ಅಂತ ಬಣ್ಣ ಮಾಡಲ್ಲ.
ಇನ್ನು 3 ದಿವಸ ಕಾರ್ಕೆ ಮಾಡಿಕೊಂಡು ಮುಗೀತಾ ಸುಮ್ಕಿರಪ್ಪ. ಆಮೇಲೆ ಹಡ್ಬಾರ್ದು ಬೇಸ್ಕೊಂಡು ತಿನ್ನಿವಂತೆ. ಬೇಸ್ಕೊಂಡು ತಿನ್ನಿವಿ ಎಷ್ಟು ಬೇಕು ಅಷ್ಟೇ. ಸುಮ್ಕಿರು, ಕಾರ್ಕೆ ಮುಗ್ದೋಲಿ. ಅದಕ್ಕೆ ವಡೆ ಮಾಡಿಸಿದೆ ಕತೆ. ವಡೆನ ಪಾಯಸನ ಮಾಡ್ಕೊಳ್ಳಿ ಅಂದೆ. ಮಾಡ್ಕೊಟ್ಟಾರೆ ಹೋಗಿ ತಿನ್ನೋಲ್ಲ ಒಂದೆರಡು ವಡೆ ಸ್ವಲ್ಪ ಪಾಯಸ ಕಚ್ಕೊಂಡು ತಿನ್ನೋಲ್ಲ. ಈಗ ಬೇಡ ನನಗೆ, ಆಮೇಲೆ ಉಂಟು ತಿಂತೀನಿ. ಈಗ ಒಂದಾಗಿ ಬೋಂಡ ತಿನ್ಬಿಟ್ಟೆ. ಓ ಹೋಟ್ಲು ಬೋಂಡ ತಿಂತೀನಿ. ಬೋಂಡಾಗೆ ಆಗಿದ್ದಕ್ಕೆ ತಾಕಪ್ಪ ಹೋಟ್ಲು ಶುರು ಮಾಡಿದ್ಮೇಲೆ. ಹಲೋ, ನಾನು ತಿಂದಾನ ನೋಡವ ಹಂಗಂತಾನೆ ಇರೋದು ಹೇಳ್ತಾನೆ ಕಲ. ಮಗ ಇಲ್ದವ್ದು ಹೇಳೋದ್ನ ತಿಂದು ಬೋಂಡಂಗೆ ಆಗಿರೋದು ನೀನು. ಕಳ್ಳನ ಮಗನೇ ಒಂದು ದಿವಸ ತಂದು ಕೊಟ್ಟ ಅವನಾಗ ಬೋಂಡವ ತಗೋ ತಿನ್ನು ಅಂತ. ಹೋಟ್ಲಲ್ಲಿ ತಿನ್ನಕ್ಕಿಲ್ವಲ್ಲವ ನೀನು. ಹೋಟ್ಲವ್ ತಿನ್ನಕ್ಕಿಲ್ವಲ್ಲ ನೀನು, ಅದಕ್ಕೆ ತರಲಿಲ್ಲ. ಯಾವತ್ತ ಹೇಳಿದ ಮುಡಿಕೊಂಡು ಮನ್ಸಲ್ಲಿ ಹಂಗಿಸ್ತಾ ಇದೆಯಾ? ತಗಬ ಮೂರು ದಿನ ತಿಂತೀನಿ ಕಣ. ತಿರ್ಗಾಡ್ಕೊಂಡ್ ಬವ್ವ ಅಲ್ಲೇ ಬಿಸಿ ಕೊಟ್ಟಂತ ತಿನ್ನಿವಂತೆ. ಬೇಡ ಸುಮ್ಮನೆ ಅಂದೆ ಕತೆ. ಇವತ್ತು ಬೇಡ, ನಾಳೆ ಕೊನಾರ್ದು ಬರ್ತೀನಿ. ಮಧ್ಯಾಹ್ನತ್ತು ದೊಡ್ಡವ್ರು ಕರ್ಕೊಂಡು ಹೋಗಿ ಕೊಡುವೆ ಬಿಡು. ಬಾ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀನಿ ತಿನ್ನಿವಂತೆ. ಬಾವಾ ಊಟ ಮಾಡ್ಕೊಂಡು ಹೋಗಿ. ಎಸದಿ ಚೆನ್ನಾಗಿದ್ದಾಳ? ಅವಳಿಗೇನೋ ಚೆನ್ನಾಗಿ ಅವಳೆ. ಏನೋ ಚೆನ್ನಾಗಿರ್ಲಿ ಬಿಡಿ, ಹೆಂಗೋ ಎಲ್ಲರೂ ಇರಲಿ ಚೆನ್ನಾಗಿರ್ಲಿ ಅಂತಾನೆ ಆಸೆ ಮಾಡೋದು ನಾವೇ. ಚೆನ್ನಾಗಿರ್ಲಿ. ಸರಿ ಬಾವ, ನಾನು ಅದೇನೋ ಹೋಟ್ಲಿಗೆ ಸಾಮಾನು ಬೇಕಾಗಿತ್ತು ತಗೊಳಕ್ಕೆ ಅಂತ ಬಂದಿದ್ದೆ. ಹಂಗೆ ನಿಮ್ಗೆ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಕಣ್ ಬಾವ. ಬರ್ತೀನಿ, ಹೋಗಾಗ ಅಲ್ಲಿ ಬನ್ನಿ ನೀವು. ಸರಿ ಕಣ್ಬಾವ, ಆಯಿತು ಬರ್ತೀನಿ. ನನಗೆ ಒಂಥರ ಬೇಜಾರಾಯ್ತದೆ ಕಣ್ಮಗ. ಅಲ್ಲ ಇಷ್ಟು ಚೆನ್ನಾಗಿ ಒಳ್ಳೆ ಜನಕ್ಕೆ ಇಷ್ಟು ಇಷ್ಟಪಡೋರನ್ನ ಅವಳು ಅರ್ಥ ಮಾಡ್ಕೊಳ್ದಾನೆಯ ಹಿಂಗೆ ದೂರ ಮಾಡ್ಕೊತಾ ಕುಂತವಳಲ್ಲ. ಸರಿ ನೀ ಮತ್ತೆ ಥೂ ಅವ ಈಗ ನೆನ ಬಿಟ್ಟಾಕ್ಬಿಟ್ಟು ತಿನ್ನಿ ಸುಮ್ಮನೆ ನೀವು. ಅವೆಲ್ಲನೂ ಯತ್ನೆ ಮಾಡಕ್ಕೆ ಹೋಗ್ಬೇಡ್ದು, ಮಾತಾಡಕ್ಕೆ ಹೋಗ್ಬೇಡ್ದು. ಅದು ಅವ್ರವ್ರು ಬಿಟ್ಟಿರೋದು ಮಾವ. ಏನಪ್ಪ ಅಂದ್ರೆ ನಾವು ಮಾಡೋಂಥ ಕರ್ತವ್ಯ, ನಮ್ಮ ತೋರೋಂಥ ಪ್ರೀತಿ ತೋರ್ತೀವಿ. ಅದು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನ ನಾವು ಹೇಳ್ಕೊಡಂಗಿದ್ದದು ಮಾವ. ಇಲ್ಲಕ್ಕ ಸುಮ್ಕಿರ್ಬೋದೇವ. ಇಲ್ಲಕ್ಕ ಸುಮ್ಕಿರಪ್ಪ, ನೀನು ಹೇಳ್ತೀರ ಸರಿ. ನಾವೇ ಅರ್ತ್ಕೋಬೇಕು ಹೊರತು ಯಾರು ಹೇಳ್ಕೊಡಕ್ಕಿಲ್ಲ. ಅವಳು ಅರ್ಥ ಮಾಡ್ಕೋಬೇಕು. ನಮ್ಮ ಅಣ್ಣನ ಮಕ್ಳು ಹೆಂಗೆ, ನಮ್ಮ ಅಣ್ಣ ಹೆಂಗೆ, ನಮ್ಮ ಮುತ್ತಿಗೆ ಹೆಂಗೆ ಅಂತ. ಒಳ್ಳೆತನ ನಾವು ಕಣ್ಣು ಕಾಣಕ್ಕಿರಕತ್ತೆ ಸುಮ್ಕಿರ್ಬೋದೇವ. ದುರ್ಬುದ್ಧಿ ಕಲ್ತ್ಕೊಂಡು ಆಡ್ಬಾರ್ದು. ಅವತಾರ ಆಡ್ತಾಳೆ, ಆಡ್ಲಿ ಬಿಡಿ. ಹಿಂಗೆ ಅಂತಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಿಜಕ್ಕೂ ನಿಮ್ಮ ಮನೆ ಕಡೆಗೆ ನಂಗೆ ತಿರುಗಿ ನೋಡೋಕ್ಕೂ ಇಷ್ಟ ಇಲ್ಲ. ಅವಳ ಮಗಳು ಅಂತ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಏನಪ್ಪ ಅಂದ್ರೆ ನಿಮ್ದೇನು ತಪ್ಪಿಲ್ಲ. ನಿಮ್ಮನ್ನು ಮಾತಾಡ್ಸಂಗಿಲ್ಲ ಲೆಕ್ಕದಲ್ಲಿ. ಏನಪ್ಪ ಅಂದರೆ ರುದ್ರಾಶ್ರಮ ಕರ್ಕೊಂಡು ಹೋಗಿದ್ರಿ ಹೇಳಿದ್ರಿ ನೀವು. ಊರು ಕರ್ಕೊಂಡೋಗ್ಬಿಟ್ಟಿರ್ತೀನಿ ಕಳಿಸ್ಲಿ ಅಂತ ಅವಳಿಗೂ ಕೇಳಿದ್ರಿ, ನನಗೂ ಹಂಗಂದ್ರಿ. ನಾನು ಕೇಳಲಿಲ್ಲ. ಇಲ್ಲ ಅಲ್ಲಿ ಯಾರು ಅಂತಾರೆ, ಏನಾರು ಮಾಡ್ತಿದ್ದು ಹಂಗಿಸ್ತಾರೆ. ಮಗಳು ಮನೇಲಿ ಇರೋಕ್ಕೆ ಅಂತ ಹೋದ್ಲು. ಅಲ್ಲಿ ಮಗಳು ಈಗ ರುದ್ರಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಅಂದ್ಲಂತೆ. ಅದಕ್ಕೆ ತಿರ್ಗಿ ಇಲ್ಲಿಗೆ ಬಂದಾಳೆ ಅಂತ ಅಂತಾರೆ ಅನ್ನೋದೊಂದು ಉದ್ದೇಶಕ್ಕೆ ನಾನು ಅಲ್ಲಿ ಸೇರ್ಕೊಂಡೆ ಹೊರತು ಅದಕ್ಕೂ ನಿಮಗೂ ಸಂಬಂಧಿಲ್ಲ. ಸರಿಯಾ? ಆದ್ದರಿಂದ ತಪ್ಪಾಗೂ ಸರಿ ಯಾವುದು ಅಂತ ಯತ್ನೆ ಮಾಡೋಂಥ ಬುದ್ಧಿ ನಮ್ಗೆ ಅದೇ ದೇವ್ರು ಕೊಟ್ಟಾನೆ. ಅದಕ್ಕೋಸ್ಕರ ನೀವೇನು ಮಾಡಿರಿ? ಅವಳು ತಪ್ಪು ಮಾಡಿರೋದಕ್ಕೆ ನಿಮಗೆ ಶಿಕ್ಷೆ ಕೊಟ್ಟರೆ ದೇವ್ರ ಮೆಚ್ಚನ? ಮಾಡಿ ಅದೇನು ಅಂತಿರತ್ತೆ ಹಂಗೆ. ಸುಮ್ಮನಿರಜ್ಜೀಗ ಮವ. ತಿನ್ನಿ ಮವ. ತಿಂತೀನಿ ಹೋಗಪ್ಪ ಮನೆವ. ನೀನು ಹಾಕ್ಸ್ಕೊಂಡು ತಿನ್ನೋಗು. ಓಲ ಮಗ ಒಂದು ಎರಡು ತಿನ್ನೋಗು. ತಿಂತೀನಿ ಮವ. ತಿನ್ನಿ. ಸೀಟಿಗೆ ಗಂಟ ಬಿಟ್ಕೊಟ್ಟಾನು. ಬಸ್ಗೆ ಹೋಯ್ತಕ್ಕಂತ ಬಿಡವ. ಇಲ್ಲ ಸೀಟಿಗೆ ನಾನು ಹೋಗ್ಬೇಕು. ಬಿಟ್ಕೊಟ್ಟಾನು ನಡೀರಿ. ಸರಿ ಆಯಿತು. ಊಟ ಮಾಡೋಕೆ ನೀನು ಸಿಯಾ ಬಿಸಿ ಬಿಸಿ ಒಂದು ಎರಡು ತಿನ್ಕೋಗವ. ಬೇಡ ಆಮೇಲೆ ತಿಂತೀನಿ. ಸರಿ ಆಯಿತು. ತಿನ್ಕೊಬಿಡ್ತೀನಿ ತಾಡಪ್ಪ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.